ಜನಗಳು ತಪ್ಪು ಮಾಡಿದ್ರೆ ಪೊಲೀಸ್ನವರು ಅವ್ರ ಮೇಲೆ ಕೇಸ್ಗಳನ್ನ ಹಾಕಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ. ಆದರೆ ಪೊಲೀಸ್ನವರೇ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಯಾರು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸಾರ್ವಜನಿಕರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡುವಂಥ ಒಂದು ಸಂದರ್ಭದಲ್ಲಿ ಅವ್ರು ದೂರನ್ನೇ ತೆಗೆದುಕೊಳ್ಳುತ್ತಿಲ್ಲ. ಸಾರ್ವಜನಿಕರ ಮೇಲೆ ಹಲ್ಲೆ ಆಗಿರ್ಬೋದು ಅಥವಾ ಕಂಪ್ಲೇಂಟು ದಾಖಲು ಮಾಡದೆ ಸತಾಯಿಸ್ತಕ್ಕಂಥ ಪ್ರಕರಣಗಳಾಗಿರ್ಬೋದು, ಮಹಿಳೆಯರನ್ನ ಯಾಮಾರಿಸಿ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಕೊಡ್ತಕ್ಕಂಥ ಸಂದರ್ಭಗಳಾಗಿರ್ಬೋದು, ಅಥವಾ ಪೊಲೀಸ್ನವರ ಕೆಳ ದರ್ಜೆಯ ಪೊಲೀಸ್ನವರ ಮೇಲೆ ದೌರ್ಜನ್ಯ ಎಸಗ್ತಕ್ಕಂಥ ಅಪರಾಧಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥ ವಿಚಾರದಲ್ಲಿ ಪೊಲೀಸ್ ದೂರು ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥ ಮೋಹನ್ ಕುಮಾರ್ ದಾನಪ್ಪ ಅವರು ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ಪೊಲೀಸ್ ದೂರು ಪ್ರಾಧಿಕಾರದ ನಾಗರಿಕ ಸಮಾಜದ ಸದಸ್ಯರಾಗಿ ತಮ್ಮನ್ನು ನೇಮಕ ಮಾಡಿದ್ರು. ಒಂದು ಜವಾಬ್ದಾರಿಯನ್ನು ತಾವು ಯಾವ ರೀತಿ ನಿಭಾಯಿಸ್ತೀರಂತ? ಸರಿ ಸರ್ ಪೊಲೀಸ್ ವ್ಯವಸ್ಥೆಯಲ್ಲಿ ಸುಧಾರಣೆ ಬದಲಾವಣೆ ಆಗ್ಬೇಕನ್ನೋ ಒಂದು ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾದಂಥ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದ ಅಡಿಯಲ್ಲಿ 2006ರಲ್ಲಿ ಹಾಕಿರುವಂಥ ಪ್ರಕರಣದ ಅಂತಿಮ ಆದೇಶದ ಅನುಸಾರವಾಗಿ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆಗೆ ಸುಧಾರಣೆ ರಿಫಾರ್ಮ್ ಮಾಡಬೇಕನ್ನೋ ದೃಷ್ಟಿಯಿಂದ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆ ಆಯ್ತು. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ 2012ರಲ್ಲಿ ನೋಟಿಫಿಕೇಶನ್ ಆಗಿ 2013ರಿಂದ ಕೆಲವು ಕಾರ್ಯನಿರ್ವಹಿಸ್ತಿದೆ. ಹಾಗಾಗಿ ಸುಧಾರಣೆ ತರಬೇಕನ್ನೋ ದೃಷ್ಟಿಯಿಂದ ಕರ್ನಾಟಕ ಪೊಲೀಸ್ ಕಾಯ್ದೆ ಏನಿದೆ, ಆ ಕರ್ನಾಟಕ ಪೊಲೀಸ್ ಕಾಯ್ದೆ 20C(D) ಮತ್ತು ಈ ಮೂರು ಸೆಕ್ಷನ್ ಅಡಿಯಲ್ಲಿ ಪೊಲೀಸ್ ದೂರು ಪ್ರಾಧಿಕಾರ ಕಾರ್ಯನಿರ್ವಹಿಸೋದಕ್ಕೆ ಅನುವು ಕೊಡ್ತು. ಈ ದೂರು ಪ್ರಾಧಿಕಾರದಲ್ಲಿ ರಾಜ್ಯ ಮಟ್ಟದ ಪೊಲೀಸ್ ದೂರು ಪ್ರಾಧಿಕಾರ ಅಂತೇಳಿ ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಿರುತ್ತೆ. ಈ ಪ್ರಾಧಿಕಾರದಲ್ಲಿ ಅಧ್ಯಕ್ಷರಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಅದೇ ರೀತಿ ನಾಗರಿಕ ಸೇವೆಯಿಂದ ಒಬ್ಬ ನಿವೃತ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅಥವಾ ಅಪರ ಮುಖ್ಯ ಕಾರ್ಯದರ್ಶಿ ದರ್ಜೆ ಅಧಿಕಾರಿಗಳನ್ನ ನಾಗರಿಕ ಸೇವಾ ಸದಸ್ಯರನ್ನಾಗಿ ನೇಮಕ ಮಾಡ್ತದೆ. ನಂತರದಲ್ಲಿ ನಾಗರಿಕ ಸಮಾಜದಿಂದ ಈ ರಾಜ್ಯದ ನಾಗರಿಕ ಸಮಾಜದ ಧ್ವನಿಯಾಗಿ ಕೆಲಸ ಮಾಡೋದಕ್ಕೆ ಒಬ್ಬ ನಾಗರಿಕ ಸಮಾಜದ ವ್ಯಕ್ತಿಯನ್ನ ಸದಸ್ಯರನ್ನಾಗಿ ಮಾಡುತ್ತದೆ. ಒಬ್ಬ ಮಹಿಳಾ IPS ಅಧಿಕಾರಿಯನ್ನ ಸದಸ್ಯರನ್ನಾಗಿ ನೇಮಕ ಮಾಡುತ್ತೆ. ಪೊಲೀಸ್ ಇಲಾಖೆಯ ಸಾರ್ವಜನಿಕ ಕುಂದುಕೊರತೆ ಮತ್ತು ಮಾನವ ಹಕ್ಕುಗಳ ವಿಭಾಗದ ADGP ರವರನ್ನ ಸದಸ್ಯ ಕಾರ್ಯದರ್ಶಿಯನ್ನಾಗಿ 5 ಜನ ಒಳಗೊಂಡಂತ ಒಂದು ಆಯೋಗ ಪ್ರಾಧಿಕಾರ ರಚನೆ ಆಗಿರುತ್ತದೆ. ಈ ಪ್ರಾಧಿಕಾರದಲ್ಲಿ ನಾಗರಿಕ ಸಮಾಜದಿಂದ ಪ್ರಸ್ತುತ ನಾನು ಕಾರ್ಯನಿರ್ವಹಿಸ್ತಿರ್ತೀನಿ. ಈ ನಾಗರಿಕ ಸಮಾಜದಿಂದ ಕಾರ್ಯನಿರ್ವಹಿಸಿದ್ರೆ ಹಿಂದೆ ಹಲವಾರು ಸಮಾಜ ಸೇವೆಗಳು, ಅದ್ರ ಜೊತೆಗೆ ಕಾನೂನು ಸೇವೆ ಸುಮಾರು. ಹೌದು ಸರ್ ನಾನು ಹಿಂದೆ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ತರಬೇತಿ ಕಾನೂನು ವೃತ್ತಿ ನಡೆಸ್ಕೊಂಡು ಬಂದೆ. ನಂತರ ಹುಬ್ಬಳ್ಳಿಯಲ್ಲಿ ಮಾಡಿದೆ. ನಂತರ ಈ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಸುಮಾರು 15 ವರ್ಷಗಳ ಕಾಲ ವಕೀಲರಾಗಿ ವೃತ್ತಿ ಸಲ್ಲಿಸಿದ್ದೀನಿ. ಜೊತೆಗೆ ಹಿಂದೆ ಗೌರ್ಮೆಂಟ್ ಅಡ್ವೊಕೇಟ್, ಸೆಂಟ್ರಲ್ ಗೌರ್ಮೆಂಟ್ ಅಡ್ವೊಕೇಟ್ ಆಗಲು ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ನೇಮಕಾತಿಯಲ್ಲಿ ಎಲ್ಲಾ ರೀತಿಯ ಒಂದು ಸೇವೆ, ಜ್ಞಾನ, ಸೇವಾ ಮನೋಭಾವ, ಜ್ಞಾನ ಇದು ಎಲ್ಲದನ್ನು ಸೇರಿಸಿ ಈ ಒಂದು ನಾಗರಿಕ ಸಮಾಜದ ವ್ಯಕ್ತಿಯಾಗಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಒದಗಿ ಬಂದಿದೆ ಸರ್. ಒಂದು ಜವಾಬ್ದಾರಿನ ತಾವು ಯಾವ ರೀತಿ ನಿಭಾಯಿಸ್ತೀರಂತ? ಅಂದ್ರೆ ನಿಭಾಯಿಸ್ತೀನಿ ಅನ್ನೋದಕ್ಕಿಂತ ತುಂಬಾ ಉತ್ಸಾಹದಿಂದ ಕೆಲಸ ನಿರ್ವಹಿಸ್ತಿದ್ದೀನಿ. ಯಾಕಂದ್ರೆ ಇಲ್ಲಿ 15 ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ಅಷ್ಟೇ ಉತ್ಸಾಹದಿಂದ ಕೆಲಸ ಮಾಡಿದ್ದೀನಿ. ಸಾರ್ವಜನಿಕರಿಗೆ, ನಾಗರಿಕ ಸಮಾಜಕ್ಕೆ ಏನ್ ಮಾಡಬೇಕು, ಮಟ್ಟಿಗೆ ಏನಾಗಬೇಕು ಅದನ್ನ ಮಾಡ್ತಾ ಇದ್ದೆ. ಈಗ ಒಂದು ಅಧಿಕಾರ, ಸರ್ಕಾರದ ಒಂದು ಅವಕಾಶ ಕೊಟ್ಟಿರೋ ಅಧಿಕಾರ ಇರೋದ್ರಿಂದ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಜಾಸ್ತಿ ಉತ್ಸಾಹ ಇದೆ ಸರ್.